ಹಾಯ್ ಎಲ್ರಿಗೂ, ಇವತ್ತು ಸಿಂಪಲ್ ಆ್ಯಂಡ್ ಫಾಸ್ಟಾಗಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ತೊಗೊಂಡಿರೋದು ತುಪ್ಪ, ಸ್ಪೈಸಸ್ಸು, ಏಲಕ್ಕಿ, ಅನಾನಸ್ ಹೂವು, ಮರಾಠ ಮೊಗ್ಗು, ಲವಂಗ, ಚಕ್ಕೆ, ಪಲಾವ್ ಎಲೆ, ಕಸೂರಿ ಮೇಥಿ. ಈ ಕಡೆ ಚಿಲ್ಲಿ, ಆನಿಯನ್, ಟೊಮೆಟೊ ಚಾಪ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಚಾಪ್ ಮಾಡಿ ಇಟ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲೆಮನ್ನು. ಇಲ್ಲಿ ಮಸಾಲೆ ಪೌಡರ್ಸು, ಬಿರಿಯಾನಿ ಮಸಾಲ, ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ. ಮೊದಲಿಗೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ತೊಗೊಂಡಿರೋದು 400 ಗ್ರಾಮ್ಸ್ ಆಫ್ ಮಟನ್. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಎಣ್ಣೆ ಕಾದ್ಮೇಲೆ ಮಟನ್ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಮಟನ್ ಸ್ವಲ್ಪ ತೇಲ್ಬೇಕು. ಈ ಥರ ಬಬಲ್ಸ್ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4ರಿಂದ 5 ವಿಷಲ್ ಆಗಬೇಕು. ಮತ್ತು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಅದೇ ಕುಕ್ಕರ್ಗೆ ಒಂದು 5 ಸ್ಪೂನ್ಸ್ ಎಣ್ಣೆ ಹಾಕಬೇಕು. ಆಮೇಲೆ ತುಪ್ಪ ಹಾಕಬೇಕು. ಆಮೇಲೆ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ಮೆಣಸಿನ್ಕಾಯಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋದು, ಆಮೇಲೆ ಆನಿಯನ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಆನಿಯನು ಪಿಂಕಿಶ್ ಆಗಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕಿದ ತಕ್ಷಣ ಸಾಲ್ಟ್ ಹಾಕ್ಕೊಳ್ಳಿ. ಸೊ ದಟ್ ಬೇಗ ಮೆತ್ತಗಾಗುತ್ತೆ ಟೊಮೆಟೊ. ನಾನು ನೀರನ್ನ ಅನ್ನ ಬೇಯೋದಕ್ಕೆ ಬಳಸ್ಕೊತಾ ಇದ್ದೀನಿ. ಉಳಿದಿದ್ದ ಮಸಾಲೆಗಳನ್ನೆಲ್ಲ ಹಾಕಿ ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕು. ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೋಬೇಕು. ಲಾಸ್ಟ್ಗೆ ಲೆಮನ್ನ ಸ್ಕ್ವೀಸ್ ಮಾಡಿ. ರೈಸ್ನ ತೊಳೆದಿಟ್ಕೊಂಡಿರಬೇಕು. ತೊಳೆದಿಟ್ಕೊಂಡು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಲ್ಲಿ ಅಳತೆ ಪ್ರಕಾರ ಹಾಕ್ಕೋತೀನಿ ಯಾವಾಗಲೂ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಹೊಡಿಸಿದ್ರೆ ಬಿರಿಯಾನಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.